ನಮಸ್ಕಾರ. ನಾನು CB ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆ ಸಂಖ್ಯೆ 574. ಇವತ್ತಿನ ಕತೆ ದರಾ ಬೇಂದ್ರೆ. ದರಾ ಬೇಂದ್ರೆ ಅವ್ರ ಹೆಸರು ಕೇಳಿಲ್ಲ ಯಾರು? ಎಲ್ಲರೂ ಕೇಳಿದ್ದೀರಿ. ನಮ್ಮ ಕನ್ನಡದ ಪ್ರಸಿದ್ಧ ಕವಿ. ನಾವು 1900ರಿಂದ 1950ರವರೆಗಿನ ಅವಧಿಯನ್ನು ಕನ್ನಡ ಸಾಹಿತ್ಯದ ನವೋದಯದ ಕಾಲ ಅಂತ ಕರಿತೀವಿ. ಈ ಕಾಲದಲ್ಲಿ ಅತಿ ಪ್ರಮುಖರಾದಂಥ ಕವಿಗಳು 3 ಜನ. ಮೊದಲನೇವರು ಪೂತಿ ನರಸಿಂಹಾಚಾರ್ಯ, ಎರಡನೇವರು ದರಾ ಬೇಂದ್ರೆ, ಮೂರನೇವರು ನಮ್ಮ ಶಿವಮೊಗ್ಗ ಜಿಲ್ಲೆಯವರೆಲ್ಲ ಕುವೆಂಪು. ಇವತ್ತು ಈ ನವೋದಯದ ಅತ್ಯಂತ ಪ್ರಸಿದ್ಧ ಕವಿ ಯಾರು? ದರಾ ಬೇಂದ್ರೆ. ಅವರ ವಿಷಯವನ್ನೇ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇರೋದು. ದರಾ ಬೇಂದ್ರೆ ಅಂದರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ಇವ್ರ ಹೆಸರು, ರಾಮಚಂದ್ರ ಇವ್ರ ತಂದೆ, ಬೇಂದ್ರೆ ಇವ್ರ ಮನೆತನ ಹೆಸರು. ನಮ್ಮ ಬೇಂದ್ರೆಯವರು ಹುಟ್ಟಿದ್ದು ಯಾವಾಗ ಅಂದರೆ 1896ನೇ ಇಸ್ವಿಲಿ ಹುಟ್ಟಿದ್ದು ಧಾರವಾಡದಲ್ಲಿ. ಇವರ ತಂದೆ ನೋಡಿದ್ರಲ್ಲ ರಾಮಚಂದ್ರ ಬೇಂದ್ರೆ, ತಾಯಿ ಅಂಬಿಕಾ, ಎಲ್ಲ ಅಂಬಕ್ಕ ಅಂತ ಕರೀತಾ ಇದ್ರು. ಬಡತನದ ಕುಟುಂಬ. ಹುಟ್ಟಿದ್ರು. ಇವರು ಅಪ್ಪ ಇವರು ಓದಿಸಿದ್ರು. ಧಾರವಾಡದಲ್ಲಿ ಅವತ್ತು ಕಾಲೇಜ್ ಇರಲಿಲ್ಲ ಅಂಥೇಳಿ ಪೂನಾದಲ್ಲಿ ಅವ್ರನ್ನ ಇಂಟರ್ಮೀಡಿಯೇಟ್ ಓದಿಸ್ತಾ ಇದ್ರು. 1913ರಲ್ಲಿ ಇವ್ರ ತಂದೆ ತೀರ್ಕೊಂಡ್ಬಿಟ್ರು. ಮೊದಲೇ ಬಡತನ, ಇನ್ನು ಭಾರಿ ಕಷ್ಟಕ್ಕೆ ಸಿಕ್ಕೊಂಡ್ಬಿಡ್ತು. ಆದರೆ ಕಷ್ಟಪಟ್ಟು ಬೇಂದ್ರೆ ವಿದ್ಯಾಭ್ಯಾಸ ಮಾಡಿ 1918ರಷ್ಟೊತ್ತಿಗೆ BA ಪದವಿ ಪಡ್ಕೊಂಡ್ರು. ಎಲ್ಲೋ ಒಂದು ಅಧ್ಯಾಪಕ ವೃತ್ತಿ ಶುರು ಮಾಡಿದರು. ಅದ್ರ ಜೊತೆಗೆ 1918ರಲ್ಲಿ ಇವ್ರ ಮದುವೆನೂ ಆಯಿತು ಲಕ್ಷ್ಮೀಬಾಯಿ ಜೊತೆಗೆ. ಈಗ ಗೃಹಸ್ಥರಾಗಿಬಿಟ್ರು. 1935ರಲ್ಲಿ MA ಮಾಡಿಕೊಂಡ್ರು. ಕಾಲೇಜಲ್ಲೇರೋ ಅಧ್ಯಾಪಕರಾಗಬಹುದು ಅಂತೇಳಿ. ಜೊತೆಗೆ ಸಾಹಿತ್ಯಾಭ್ಯಾಸ ಶುರುವಾಗ್ಬಿಡ್ತು. ಸಾಹಿತ್ಯದಲ್ಲಿ ಭಾರಿ ಆಸಕ್ತಿ. ಇವ್ರದ್ದು ಕೆಲವು ಕವನಗಳೆಲ್ಲ ಏನಾಯಿತು, ಪತ್ರಿಕೆಗಳಲ್ಲಿ ಪ್ರಕಟ ಆಯಿತು. 1925ರಲ್ಲಿ ಇವರ ಮೊದಲನೇ ಕವನ ಸಂಕಲನ ಕೃಷ್ಣಕುಮಾರಿ ಪ್ರಕಟ ಆಯಿತು. ಹೆಚ್ಚು ಜನರ ಗಮನ ಇವ್ರ ಕಡೆ ಹೋಯ್ತೆ. ಭಾಳ ಒಳ್ಳೆ ಕವಿ ಅಂಥೇಳಿ ಪ್ರಸಿದ್ಧರಾಗಿಬಿಟ್ರು. ಆಶ್ಚರ್ಯ ಅಂದರೆ ಬೇಂದ್ರೆಯವರು ಮನೆ ಮಾತು ಮರಾಠಿ. ಅವರು ಮರಾಠಿಯಲ್ಲೂ ಸಾಹಿತ್ಯ ರಚನೆ ಮಾಡಿದ್ದಾರೆ, ಕನ್ನಡದಲ್ಲೂ ಸಾಹಿತ್ಯ ರಚನೆ ಮಾಡಿದ್ದಾರೆ. ಒಂದು ಸಾಲು ಮರಾಠಿಯಲ್ಲಿ ಬರೆದ್ರೆ ಒಂದು ಸಾಲು ಕನ್ನಡದಲ್ಲಿ ಬರೆಯೋರು, ಅಂಥ ಅದ್ಭುತ ಪ್ರತಿಭೆ. ಇವರಿಗೆ ಮರಾಠಿ ಕನ್ನಡ ಜೊತೆಗೆ ಸಂಸ್ಕೃತದ ಜ್ಞಾನವೂ ಇತ್ತು. ಹಾಗೆ ಇಂಗ್ಲೀಷು ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ತಮ್ಮ ಜ್ಞಾನವನ್ನು ಬೆಳೆಸ್ಕೊಳ್ತಾ ಹೋದರು. ಅವರ ಗರಿ ಸಂಕಲನದಲ್ಲಿ ನರಬಲಿ ಅನ್ನೋ ಒಂದು ಕವನ ಇತ್ತು. ಅದೇನಾಗ್ಬಿಡ್ತಾವೆ, ಬ್ರಿಟಿಷರು ಆಳ್ವಿಕೆ ನಮ್ಮನ್ನು ಕುರಿತ ಲೇವಡಿ ಮಾಡ್ತಿದ್ದಾರೆ ಅಂತ ಸರ್ಕಾರದ ಕೋಪಕ್ಕೆ ತುತ್ತಾಗಬೇಕಾಯ್ತು ಈ ಕವಿ. ಜೊತೆಗೆ ಇವರೇನು ಮಾಡಿದ್ರು, ಸಂಸಾರ ಇತ್ತು, ಉದ್ಯೋಗ ಇತ್ತು, ಎಲ್ಲ ಬಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿ ಸೆರೆಮನೆ ವಾಸವನ್ನು ಅನುಭವಿಸಿದರು. ನಮ್ಮ ಕನ್ನಡದ ಕವಿಗಳಲ್ಲಿ ಈ ಥರ ಸೆರೆಮನೆ ವಾಸ ಅನುಭವಿಸಿ ಸ್ವಾತಂತ್ರ್ಯ ಹೋರಾಟ ಮಾಡಿ ಸೆರೆಮನೆ ವಾಸ ಅನುಭವಿಸಿದಂಥ ಕವಿಗಳ ಸಂಖ್ಯೆ ಬಹಳ ಕಮ್ಮಿ. ಅದರಲ್ಲಿ ವಿಶೇಷ ಅಂತ ನಮ್ಮ ಬೇಂದ್ರೆಯವರು ಒಬ್ಬರು. ಬೇಂದ್ರೆಯವರು 1944 ಸೆರೆಮನೆ ವಾಸ ಎಲ್ಲ ಮುಗಿಸಿ ಬಂದ ಮೇಲೆ ಸೊಲ್ಲಾಪುರಕ್ಕೆ ಬಂದರು. ಅಲ್ಲಿ DAV ಕಾಲೇಜಿನಲ್ಲಿ ಅಧ್ಯಾಪಕರಾಗಿ ನಿಂತರು. ಅಲ್ಲೇ 1950ರಲ್ಲಿ 58ನೇ ವಯಸ್ಸಿ ನಿವೃತ್ತರು ಸಹಿತ ಆದರು. ಇಷ್ಟೊತ್ತಿಗೆ ಅವರ ಸಾಹಿತ್ಯ ಕೃಷಿ ಅವರಿಗೆ ಬಹಳ ಒಳ್ಳೆಯ ಹೆಸರು ಕೊಟ್ಟಿತ್ತು. ಮತ್ತು ಬೇಂದ್ರೆಯವರ ವಿಶೇಷತೆ ಏನು, ಬರೀ ಕವನ ಅಷ್ಟೇ ಬರ್ತಿದ್ದಲ್ಲ. ನಮ್ಮ ಎಲ್ಲ ಬಹಳ ಜನ ಕವಿಗಳು ಕವನವನ್ನು ರಚಿಸ್ತಾರೆ, ಅದನ್ನು ಯಾರೋ ಗಾಯಕರು ಹಾಡ್ತಾರೆ, ಅದನ್ನು ನಾವು ಕೇಳ್ತೀವಿ. ಬೇಂದ್ರರ ವಿಷಯದಲ್ಲಿ ಅವರು ರಚಿಸಿದ ಕವನಗಳನ್ನೇ ಅವರೇ ಸೊಗಸಾಗಿ ಹಾಡೋರು. ಮಾತಾಡ್ಲಿಕ್ಕೆ ನಿಂತರೆ ಅವ್ರನ್ನ ಗಾರುಡಿಗ ಅಂತ ಹೇಳೋರು. ಒಳ್ಳೆ ಮ್ಯಾಜಿಕ್ ಮ್ಯಾನ್ ಇದ್ದಂಗೆ ಬಾಯಿ ಕಳ್ಕೊಂಡು ಜನ ಕೇಳ್ತಾ ಕೂತ್ಬಿಡೋರು. ಗಂಟೆ ಮಾತಾಡೋರು, ಅಷ್ಟು ಸ್ವಾರಸ್ಯಕರವಾಗಿ ಮಾತಾಡೋರು. ಶಿವಮೊಗ್ಗಕ್ಕೂ ಸಹಿತ ಬಂದಿದ್ರು, ಹಲವು ಸರಿ ಶಿವಮೊಗ್ಗ ಬಂದಿದ್ದಾರೆ. ಶಿವಮೊಗ್ಗ ಜೊತೆಗೆ ಅವರ ಬಂಧುತ್ವ ಬಹಳ ದೊಡ್ಡದು. ಯಾಕೆಂದರೆ 1943ರಲ್ಲಿ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ನಮ್ಮ ಬೇಂದ್ರೆಯವರೇ ಅಧ್ಯಕ್ಷರಾಗಿದ್ದು. ಈಗೇನು ಕರ್ನಾಟಕ ಸಂಘ ಇದೆ ಅಲ್ಲೇ ಅವಾಗ ನಡೆದಿತ್ತು. ಆಮೇಲೆ 1976ರಲ್ಲಿ 47ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಇತ್ತು. ಅವಾಗ SV ರಂಗಣ್ಣವರು ಅಧ್ಯಕ್ಷರಾಗಿದ್ದರು. ಇನ್ನು ನಮ್ಮ ನೆಹರು ಕ್ರೀಡಾಂಗಣದಲ್ಲಿ 2006ರಲ್ಲಿ ಮತ್ತೊಂದು ಕಾಯ್ದೆ ಸಮ್ಮೇಳನ ನಡೆದಾಗ ನಮ್ಮ ನಿಸಾರ್ ಅಹಮದ್ರು ಅಧ್ಯಕ್ಷತೆ ವಹಿಸಿದರು. ಇಂಥ ಬೇಂದ್ರೆ ಅವರು ಕವನ ಅಂತ ಹೇಳಿದ್ವಲ್ಲ, ಅವರ ಭಾಷೆ
ಸಂಸ್ಕೃತ ಮಿಶ್ರಿತ ಅಲ್ಲ, ಬಯಲ್ಸೀಮೆಯ ಆಡು ಮಾತು, ಧಾರವಾಡ ಸೀಮೆ ಮಂದಿ, ಬಯಲ್ಸೀಮೆ ಮಂದಿ ಮಾತಪ್ಪ. ಅಲ್ಲಿ ಜನಕ್ಕೇನಾಗೋದು, ಈ ಜಾನಪದ ಗೀತೆ ಇದ್ದಂಗೆ ಇರೋದು. ರೈತರು ಸಹಿತ ಬೇಂದ್ರೆ ಮಾತ್ರ ಹಾಡನ್ನು ಹೇಳ್ಕೊಂಡು ತಮ್ಮ ಉಳುಮೆ ಗಿಳುಮೆ ಗದ್ದೆ ಕೆಲಸ ಮಾಡ್ಕೊಳ್ಳೋಷ್ಟು ಅದು ಜನಸಾಮಾನ್ಯರು ತಲುಪದಂಥದ್ದು ನೋಡಿ. ಇಂಥ ಬೇಂದ್ರೆ ಒಟ್ಟು ಏನೇನು ಸಾಹಿತ್ಯ ಕೃತಿ ರಚನೆ ಮಾಡಿದ್ದು ಅಂದರೆ, ಒಟ್ಟು ಅವರು 26 ಕವನ ಸಂಕಲನ ಕೃತಿಗಳನ್ನು ರಚಿಸಿದರು. ಮೊದಲನೇ ಕೃಷ್ಣ ಕುಮಾರಿ ಅಂತ ಹೇಳಿದ್ರು. ಅದಲ್ಲದೆ ಗರಿ, ನಾಕುತಂತಿ, ನಾದಲೀಲೆ, ಉಯ್ಯಾಲೆ, ಜೊತೆಗೆ ಅರಳು ಮರಳು, ಸಖಿ ಗೀತ, ಇನ್ನೂ ಬೇಕಾದಷ್ಟಿದ್ದ. ಇವರು ಒಬ್ಬ ಒಳ್ಳೆಯ ವಿಮರ್ಶಕರು ಹೌದು. ಅವರು ಒಟ್ಟು 9 ವಿಮರ್ಶಾ ಕೃತಿಗಳನ್ನು ಬರೆದಿದ್ದಾರೆ. ಸಾಹಿತ್ಯ ಸಂಶೋಧನೆ, ವಿಚಾರ ಮಂಥನ ಅದರಲ್ಲಿ ಪ್ರಮುಖವಾಗಿರೋದು. ಅನುವಾದ ಸಹಿತ ಮಾಡಿದ್ದಾರೆ, ಇಂಗ್ಲಿಷ್ನಿಂದ, ಸಂಸ್ಕೃತದಿಂದ, ಮರಾಠಿಯಿಂದ. ನೋಡಿ, ಉಪನಿಷತ್ ರಹಸ್ಯ ಅಂತೇಳಿ ಆ ಕೃತಿ ಸಂಸ್ಕೃತಿಯಿಂದ ಕನ್ನಡಕ್ಕೆ ಬಂದಿದೆ. ಇನ್ನು ಆಶ್ಚರ್ಯ ಅಂದರೆ, ಬೇಂದ್ರೆಯವರು 14 ನಾಟಕಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಸಾಯೋ ಆಟ ಬಹಳ ಪ್ರಸಿದ್ಧಿಯಾಗಿರೋದು. ಹಾಗೆಯೇ ನಗೆ ಹೊಗೆ ಇರ್ಬೋದು, ಹೊಸ ಸಂಸಾರ, ಉದ್ಧಾರ, ದೆವ್ವದ ಮನೆ, ಇವೆಲ್ಲ ಇವರ ಜನಪ್ರಿಯ ನಾಟಕಗಳು. ಜೊತೆಗೆ ನಿರಾಭರಣ ಸುಂದರಿ, ಮಾತೆಲ್ಲ ಜ್ಯೋತಿ ಇವರ ಕಥಾ ಸಂಕಲನವೂ ಇದೆ. ಹೀಗೆ ಕನ್ನಡಕ್ಕೆ ಬೇಂದ್ರೆಯವರು ಕೊಟ್ಟಿರೋ ಕೊಡುಗೆ ಬಹಳ ದೊಡ್ಡದು. ಈ ಬೇಂದ್ರೆಯವರ ಜನಪ್ರಿಯವಾಗಿರೋ ಕವನದ ಸಾಲುಗಳನ್ನು ಒಂದೊಂದನ್ನು ಹೇಳ್ತೀನಿ ನೋಡಿ. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ, ಎರಕಾವ ಹೊಯ್ದ. ನೋಡಿ, ಸೂರ್ಯೋದಯದ ದೃಶ್ಯವನ್ನು ತುಂಬ ಅದ್ಭುತವಾಗಿ ಈ ಕವಿ ನಮಗೆ ಕಟ್ಟಿಕೊಟ್ಟಿರೋದು. ಹಾಗೆ ನಮಗೆ ಸಂತೋಷ ಆಯ್ತಪ್ಪ, ಕುಣಿಯೋಣು ಬಾರ, ಕುಣಿಯೋಣು ಬಾ, ಅದ್ರಲ್ಲಿ ಹಾಗೆ ಕುಣಿಯೋಂಗೆ ಆಗಿಬಿಡುತ್ತೆ. ಇನ್ನು ಗಂಗಾವತರಣ, ಭಗೀರಥನ ಪ್ರಯತ್ನ ಯಾರು ದೇವಲೋಕದ ಗಂಗೆ ಇಳಿದು ಬಂದಿದ್ದನ್ನು ಇಳಿದು ಬಾ ತಾಯ, ಇಳಿದು ಬಾ ಅಂತೇಳಿ ಅದ್ಭುತವಾಗಿ ರಚಿಸಿದ್ದಾರೆ. ಮಕ್ಕಳಿಗೆ ಪಾತರಗಿತ್ತಿ ಪಕ್ಕ, ನೋಡಿದೇನೆ ಅಕ್ಕ, ಇದು ಮಕ್ಕಳಿಗೆ ಸಂತೋಷ ಕೊಡುತ್ತೆ. ಹಾಗೆ ಹಣವಂತರ ದಬ್ಬಾಳಿಕೆ, ದೌರ್ಜನ್ಯ, ಇದನ್ನು ಕುರುಡು ಕಾಂಚಾಣ ಕುಣಿಯುತ್ತಲಿತ್ತೋ, ಕಾಲಿಗೆ ಬಿದ್ದವರು ತುಳಿಯುತ್ತಲಿತ್ತೋ, ತುಂಬ ಪರಿಣಾಮಕಾರಿಯಾಗಿ ಕಟ್ಕೊಟ್ರು. ಇನ್ನು ಎವರ್ ಗ್ರೀನ್ ಅಂತ ಹೇಳ್ತೀವಿ. ಈ ಜಗತ್ತೆಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಪ್ರೀತಿ ಅನ್ನೋದು ಇರುತ್ತೆ. ಪ್ರೀತಿಗೆ ಶ್ರೀಮಂತಿಕೆ ಬಡತನ ಅನ್ನೋ ಅಂತರವೇ ಇಲ್ಲ, ಪ್ರೀತಿ ಮುಖ್ಯ. ಅದಕ್ಕೆ ಕವನ ಇದೆ, ಯಾವುದದು, ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಬಳಸಿಕೊಂಡೆವು ಅದನ್ನೇ ಅದಕ್ಕೂ ಇದಕ್ಕೂ ಎದಕ್ಕೂ. ಇದು ಒಂದು ರೀತಿ ಮ್ಯಾನಿಫೆಸ್ಟೋ ಇದ್ದಂಗೆ ಪ್ರೀತಿ ಮಾಡೋರಿಗೆ. ನಮಗೆ ಮೇಲೂ ಕೀಳು ಇಲ್ಲಪ್ಪ, ನಾವೆಲ್ಲ ಒಂದೇ, ಪ್ರೀತಿನೇ ನಮ್ಮ ಆಸ್ತಿ ಅಂಥೇಳಿ. ಇಂಥ ಬೇಂದ್ರೆ ಇಷ್ಟೆಲ್ಲ ಸಾಹಿತ್ಯ ರಚನೆ ಮಾಡಿದಾಗ ಅವರಿಗೆ ಪುರಸ್ಕಾರ, ಗೌರವ, ಪ್ರಶಸ್ತಿಗಳು ಬರಬೇಕಲ್ವಾ, ಬಂತು. ನಾನು ಆವಾಗಲೇ ಹೇಳಿದ್ನಲ್ಲ, ಶಿವಮೊಗ್ಗದಲ್ಲಿ ನಡೀತಲ್ಲಪ್ಪ 27ನೇ ಕನ್ನಡ ಸಾಹಿತ್ಯ ಸಮ್ಮೇಳನ 1943, ಅದರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥವ್ರು. ಇನ್ನು 1958ರಲ್ಲಿ ಅವರ ಅರಳು ಮರಳು ಸಂಕಲನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. 1964 ಮೈಸೂರು ದಸರಾ ಹಬ್ಬ ಉತ್ಸವ, ಈಗ ಮೊನ್ನೆ ಸಾರಾ ಅವರಿಗೆ ಬೂಕರ್ ಪ್ರಶಸ್ತಿ ವಿಜೇತೆ ಅವ್ರಿಗೆ ಉದ್ಘಾಟನೆ ಮಾಡ್ದಂಗೆ, ಅವತ್ತು ಬೇಂದ್ರೆ ಅವರೇನು ಉದ್ಘಾಟನೆ ಮಾಡ್ತಿದ್ರು ಎಲ್ಲ ಗೊತ್ತಿಲ್ಲ, ಆದರೆ ದಸರಾ ಕಾರ್ಯಕ್ರಮದಲ್ಲಿ ಇವರಿಗೆ ಸನ್ಮಾನ ಮಾಡಿದ್ರು. ಹಾಗೆಯೇ 1965ರಲ್ಲಿ ಅವರ ಮರಾಠಿ ಕೃತಿ ಸಂವಾದಕ್ಕೆ ಕೇಳ್ಕರ್ ಬಹುಮಾನ ಬಂತು. 1968ರಲ್ಲಿ ನಮ್ಮ ಭಾರತ ಸರ್ಕಾರ ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಡ್ತು. 1973ರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಬಂತು. ಕನ್ನಡದಲ್ಲಿ ಮೊದಲು ಜ್ಞಾನಪೀಠ ಪ್ರಶಸ್ತಿ ಪಡೆದಿದ್ದು ಕುವೆಂಪು, ಆದರೆ ಎರಡನೇವರೇ ಬೇಂದ್ರೆ. ಇನ್ನು ಕಾಶಿ ವಿದ್ಯಾಪೀಠ ಇವರಿಗೆ ಗೌರವ ಡಾಕ್ಟರೇಟ್ ಕೊಡ್ತು. ಜೊತೆಗೆ ವಾರಣಾಸಿ, ಮೈಸೂರು, ಕರ್ನಾಟಕ ವಿಶ್ವವಿದ್ಯಾಲಯಗಳು ಅವರಿಗೆ ಗೌರವ ಡಾಕ್ಟರೇಟನ್ನು ಕೊಟ್ಟರು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಸಹಿತ ಇವರು ಪಡೆದಿದ್ದವರು. ಇಂಥ ಬೇಂದ್ರೆಯವರು ಕನ್ನಡ ಸಾಹಿತ್ಯಕ್ಕೆ ಕೊಟ್ಟಿರೋ ಕೊಡುಗೆ ಅಪಾರ. ಜೊತೆಗೆ ಅವರ ಮೇಲೆ ಮಹರ್ಷಿ ಅರವಿಂದರು, ಮಹಾ ದಾರ್ಶನಿಕರು ಪ್ರಭಾವ ಇತ್ತು. ಆದರೆ ಬೇಂದ್ರೆ ಹೆಂಗಿದ್ರು, ಮಧ್ಯಮ ಎತ್ತರ, ಊದಕ್ಕೆ ತಲೆ ತುಂಬ ಕೂದಲು ಬಿಟ್ಕೊಂಡವರು, ಬಹಳ ದೊಡ್ಡ ಪೈಲ್ವಾನ್ ಅಲ್ಲ, ಬಹಳ ಒಳ್ಳೆ ಮೃದು ಸ್ವಭಾವ, ನಗನಗ್ತಾ ಇರೋರು, ಕಣ್ಣುಗಳಲ್ಲಿ ಯಾವಾಗಲೂ ವಿನೋದ. ಹಾಗೆಯೇ ಯಾವಾಗಲೂ ಸಹಿತ ಬಿಳಿ ಪಂಚೆ, ಕಚ್ಚೆ ಪಂಚೆ ಉಟ್ಕೊಂಡು ಜುಬ್ಬ ಹಾಕ್ಕೊಂಡು ಬೇಲೊಂದು ಕೋಟ್ ಹಾಕ್ಕೊಳ್ಳೋರು.
ತಲೆ ಮೇಲೆ ಟೋಪಿ ಇಲ್ಲ ಪೇಟ ಇದ್ದೇ ಇರಬೇಕು, ಕೈಯಾಗ ಒಂದು ಛತ್ರಿ. ಅವರು ಸಾಧನಿಕರಲ್ಲಿ ಇದ್ದರು ಅಂದರೆ ಹೋಗ್ತಾ ಎಲ್ಲರಿಗೂ ಮಾತಾಡ್ಸ್ಕೊಂಡೇ ಹೋಗೋರು. ಅವ್ನು ಚಪ್ಪಲಿ ಹೊಲಿಯೋನಿರಲಿ, ಭಿಕ್ಷುಕ ಇರಲಿ, ನೀನೇನು ಮಾಡ್ತೀಯ ಅಂತೆಲ್ಲ ಕೂಲಂಕುಷವಾಗಿ ಕೇಳಿ ಅವರಿಗೆ ಎರಡು ಒಳ್ಳೆ ಮಾತಾಡಿ ಸಮಾಧಾನ ಮಾಡೋರು. ಅವರ ಮನೆ ಎದುರಿಗೆ ಸಾಧನಿಕೇರಿ ಅಲ್ಲಿ ಎಮ್ಮೆ ಕ್ವಾಣ ಅದನ್ನು ನೋಡ್ಕೊಂಡು ಅವರು ಪಶು ಪಕ್ಷಿ ಮಾತಾಡ್ಸೋರು. ಇಂಥ ಬೇಂದ್ರೆ ಬಗ್ಗೆ ಸಾಕ್ಷ್ಯಚಿತ್ರ ತೆಗಿಬೇಕು ಅಂಥೇಳಿ ನಮ್ಮ ಕರ್ನಾಟಕ ಸರ್ಕಾರ ಕಲಿಸ್ತು. ಆವಾಗ ದೇವರಾಜ ಅರಸು ಮುಖ್ಯಮಂತ್ರಿ ಆದವರು. ಆಗ ಈ ರಂಗಭೂಮಿ ಚಲನಚಿತ್ರರಂಗದಲ್ಲಿ ತುಂಬ ಹೆಸರು ಮಾಡಿದ್ದ್ಯಾರು ಉತ್ತರ ಕರ್ನಾಟಕದವರು, ಗಿರೀಶ್ ಕಾರ್ನಾಡ್. ಅವರು ಸಂಸ್ಕಾರದಲ್ಲಿ ನಟರಾಗಿ ನಟಿಸಿದ್ರು. ಜೊತೆಗೆ ವಂಶವೃಕ್ಷ, ಈ ಕಡೆಗೆ ಇನ್ನು ಕಾಡು, ಈ ಸಿನಿಮಾಗಳು ನಿರ್ದೇಶನ ಮಾಡಿದರು. ಇವರತ್ರ ನಿರ್ದೇಶನ ಮಾಡಬೇಕು ಅಂತೇಳಿ ಬೇಂದ್ರೆ ಬಗ್ಗೆ ಕಮ್ಮಿ ಬಜೆಟ್ನಲ್ಲಿ ಒಂದು ಸಾಕ್ಷ್ಯಚಿತ್ರ ಮಾಡಿಕೊಡ್ರಿ ಅಂತ ಹೇಳಿದರು. ಬೇಂದ್ರೆ ಒಪ್ಪಿಕೊಂಡ್ರು ಗಿರೀಶ್ ಕಾರ್ನಾಡ್. ಅಯ್ಯೋ, ಇಂಥವ್ರು ನಮ್ಮ ಉತ್ತರ ಕರ್ನಾಟಕದವ್ರ ಬಗ್ಗೆ, ಬೇಂದ್ರೆಯವ್ರ ಬಗ್ಗೆ ಇಂಥ ಒಂದು ಚಿತ್ರ ಮಾಡೋದೇ ನನ್ನ ಪುಣ್ಯ ಅಂದ್ಕೊಂಡು. ಛಾಯಾಗ್ರಹಣ ಯಾರು ಅಂದರೆ ಇವರ ಸಿನಿಮಾಗಳಲ್ಲಿ ಯಾರು ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿ ಪಡೆದವರು ಗೋವಿಂದ ಈಲಾನಿ ಛಾಯಾಗ್ರಾಹಕರು. ಸರಿ, ಬಂದರು, ಶುರು ಮಾಡೇ ಬಿಟ್ರು. ಆದರೆ ಬೇಂದ್ರೆಯವರಿಗೆ ಒಬ್ಬ ಕವಿ ಸ್ವತಂತ್ರವಾಗಿ ಹೇಳು ಅಂದ್ರೆ ಹೇಳು, ಕೂಡು ಅಂದ್ರೆ ಕುಡ್ಕೋ, ಹಂಗೆ ಇನ್ನೊಬ್ರು ಕೈಗೊಂಬಿಯಾಗಿ ನಡೆದವರೇ ಅಲ್ಲ. ಇದು ಚಿತ್ರೀಕರಣ ಹಾಗೆಲ್ಲ ಮಾಡಬೇಕು, ಒಂದ್ಸಲಿ ಸರಿ ಬರಲಿ, ರೀಟೇಕ್ ಅಂತೇಳಿ ನೆಕ್ಸ್ಟ್ ಹಿಂಗೆಲ್ಲ ಮಾಡಿಬಿಟ್ರು. ಬೇಂದ್ರೆಯವರಿಗೆ ಸಾಕಾಗೋತು, ಯಾಕಾದ್ರೂ ಒಪ್ಕೊಂಡ ಮಾರಾಯ. ಆದರೆ ಹೇಳೋದು ಹೆಂಗೆ, ಕೊನೇ ದಿನಕ್ಕೆ ಬಂತು ದೃಶ್ಯ. ಅವರು ಮನೆಯೊಳಗಿಂದ ನಡ್ಕೊಂಡು ಹೀಗೆ ಹೊರಗಡೆ ಗೇಟ್ ಇದೆ, ಕಾಂಪೌಂಡು, ಅಲ್ಲಿ ಬರ್ತಾರೆ. ಅಲ್ಲಿ ನಿಲ್ತಾರೆ, ನೋಡ್ತಾ ಇರ್ತಾರೆ, ಮುಗಿಬೇಕು. ಅವತ್ತೇನಾಗಿದೆ, ಗೋವಿಂದ ನಿಹಲಾನಿ ಇವರು ಡೈರೆಕ್ಟರ್ ಇದ್ದಾರೆ, ಕಾರಂತರು. ನಿಹಲಾನಿ ಕ್ಯಾಮ್ರಾ ಹಿಡ್ಕೊಂಡು ಅದನ್ನು ಚಿತ್ರೀಕರಿಸ್ತಾ ಇದ್ದಾರೆ. ಕೊನೆಯ ದೃಶ್ಯ ಬಂದರು, ಕಾಂಪೌಂಡ್ ಹತ್ರ ನಿಂತರು, ಗೇಟ್ ಇದೆ, ಕಾಂಪೌಂಡ್ ಗೋಡೆ ಹತ್ರ ನಿಲ್ಲೋಟಕ್ಕೆ ಏನಾಗ್ಬಿಡ್ತು, ಒಂದು ಕೋತಿ ಮಂಗ. ಇದೇನಾಗಿತ್ತು, ಇವ್ರಿಗೆ ಭಾರಿ ದೋಸ್ತು. ಅದು ಸೀದಾ ಹಾರ್ಕೊಂಡು ಬಂತು ಬೇಂದ್ರೆ ಪಕ್ಕದಾಗೆ, ಅದು ಕಾಂಪೌಂಡ್ ಮೇಲೆ ಕೂತ್ಕೊಂಡು. ಇವ್ರ ತಲೆ ಸೌರಿ ಅಂತ ಮಾಡ್ತಾರೆ. ಮಂಗ ಇನ್ನೇನು ಮಾಡ್ತಪ್ಪ, ಇವರೇನು ಮಾಡಿದ್ರು, ಜೇಬ್ದಲ್ಲಿ ಮಕ್ಕಳಿಗೆ ಕೊಡೋಕ್ಕೆ ಅಂಥೇಳಿ ಈ ಚಾಕ್ಲೇಟ್ ಪಾಕ ಇಟ್ಕೊಳ್ಳೋರು. ಅದನ್ನು ಕೊಡ್ತಿದ್ದಂಗೆ ಅದು ತಿಂದು ಬಾಯಿ ಹಾಕೊಂಡು ಹಿಂಗಂತೂ ಇದೆಲ್ಲವೂ ಸಹಿತ ಏನಾಗಿದೆ, ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಆಗೇ ಬಿಡ್ತು. ಸರಿ, ಅಲ್ಲಿಗೆ ಅದು ಮಂಗ ಹಾರ್ಕೊಂಡು ಮ್ಯಾಲೆ ಹೋತು, ಚಿತ್ರೀಕರಣ ಮುಗೀತು. ಭಾಳ ಚೆನ್ನಾಗಿ ಎಕ್ಸಲೆಂಟ್ ಅಂದದು ಮುಗೀತು. ಬೇರೆಯವ್ರಿಗೆ ಸಂತೋಷ ಆಯ್ತು, ಮುಗಿತಲ್ಲಪ್ಪ, ನಾನು ಹೇಳು ಕೂಡ್ಸೋದು ಮುಗೀತು. ಆದರೆ ಏನಾಗ್ಬಿಡ್ತು, ಗೋವಿಂದ ನಿಹಲಾನಿಗೆ ಇದು ಅನಿರೀಕ್ಷಿತ ಕೋತಿ ಬಂದಿದ್ದು, ಅದೆಲ್ಲ ಚಿತ್ರೀಕರಣ ಆಗಿತ್ತು. ಆಗ ಕಾರಂತರಿಗೆ ನಮ್ಮ ಕಾರ್ನಾಡಿಗೆ ಹೇಳಿದರು, ಕಾರ್ನಾಡ್ಜಿ ಒಂದು ಕೆಲಸ ಮಾಡಿಬಿಡೋಣ, ಇದನ್ನು ರೀಟೇಕ್ ಮಾಡೋಣ, ನನಗೆ ಗೊತ್ತೇ ಇರಲಿಲ್ಲ, ಕ್ಲೋಸಪ್ ತೊಗೊಳ್ತೀನಿ, ಆ ಕೋತಿ ದೃಶ್ಯ ಭಾಳ ಚಲೋ ಬರುತ್ತೆ. ಗಿರೀಶ್ ಕಾರ್ನಾಡಿಗೆ ಹೆದರ್ಕೊಂಡು ಹೇಳಿದರು, ಮಾಸ್ಟರ್ಜಿ ಹಿಂಗೆ ಮಾಡೋಣ ಅಂತ. ಬೇಂದ್ರೆಗೆ ಸಿಟ್ಟು ಬಂದ್ಬಿಡ್ತು. ಆಗ ಹೇಳಿದರು, ಅಲ್ಲೋ ಗಿರೀಶ, ಏನು ಅಂದ್ಕೊಂಡಿಯಪ್ಪ, ನಾನು ಬೇಂದ್ರೆ ಮಾಸ್ತರ್ ಅದೀನಿ, ಅದು ಬಂದಿತ್ತಲ್ಲಪ್ಪ ಮಂಗ್ಯ, ಅದು ಮಂಗ್ಯ ಅದ. ಅಲ್ಲೋ, ನಾನು ನೀನು ಹೇಳ್ದಂಗೆ ಕೇಳ್ತೀನಪ್ಪ. ಯಾಕೆ, ಕೋತಿ ಹಾಗೆ ಕುಣಿಸ್ತಾ ಇದ್ದೀಯಪ್ಪ, ನೀನು ಹೇಳ್ತೀಯ, ಕುಣಿತಿದ್ದೀನಿ. ಅದು ಹೇಳಿ ಕೇಳಿ ಮಂಗ, ನಾನು ಹೇಳಿ ಕೇಳ್ತೇನೋ, ಅವಾಗ ಹುಚ್ಕೊಡಿ ಅಂತ ಬಿಟ್ಟು. ಇವರಿಗೆ ಕಪಾಳ ಕೊಡ್ದಂಗೆ ಅಂತ ಅಲ್ಲಿದ್ದವ್ರು ಅಲ್ಲಿ ಹಾಕಿಬಿಟ್ರಂತೆ. ಬೇಂದ್ರೆಯವರಿಗೆ, ಅಲ್ಲಪ್ಪ ಬೇಂದ್ರೆ ಹೇಳ್ದಂಗೆ ಕೇಳ್ತಾರೆ, ಕೋತಿ ಬಾ ಅಂತ ಹೇಳಕ್ಕೆ ಕೇಳ್ತಾ ಇಲ್ಲ. ಇನ್ನೊಂದು, ಬೇಂದ್ರೆಯವರು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ವಹಿಸಿದ್ರು ಶಿವಮೊಗ್ಗದಲ್ಲಿ. ಅದಾಗಿ 47ನೇ ಇಸ್ವಿನಲ್ಲಿ ಹರಪನಹಳ್ಳಿನಲ್ಲಿ 30ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತು. ಅಲ್ಲಿ CK ವೆಂಕಟರಾಮಯ್ಯನವರು ಅದರ ಅಧ್ಯಕ್ಷತೆ ವಹಿಸಬೇಕಿತ್ತು. ಅವರು ಸಹಿತ ಒಳ್ಳೆ ದಕ್ಷ ಆಡಳಿತಗಾರರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಬೇಂದ್ರೆಯವರು ಸಮವಯಸ್ಕರೇ, ಜೊತೆಗೆ ಒಳ್ಳೆ ವಾಗ್ಮಿ, ಬೇಕಾದಷ್ಟು ಗ್ರಂಥಗಳನ್ನು ರಚನೆ ಮಾಡಿದಂಥವ್ರು. ಇವರು ಸೀದಾ ಹರಪನಹಳ್ಳಿಗೆ ಹೋದರು. ಸಮ್ಮೇಳನ ಹಿಂದಿನ ದಿನವೇ ಹೋಗಿಬಿಟ್ಟಿದ್ದಾರೆ. ಎಲ್ಲರಿಗೂ ಹೋಗಿ ಮಾತಾಡ್ಸ್ಕೊಂಬೋಣ ಅಂಥೇಳಿ, ಗೌರವ ಅಂಥೇಳಿ ಇವರು ಸಮ್ಮೇಳನ ಅಧ್ಯಕ್ಷರಾದಾಗ ಎಲ್ಲರದ್ದು ಬಂದು ಅಭಿನಂದಿಸಿದ್ರಲ್ಲ, ಹೋದರು, ಪರಿಚಯ ಮಾಡಿಕೊಂಡು, ಸ್ವಾಮಿ ನಾನು ಬೇಂದ್ರೆ ಅಂತೇಳಿ, ನಿಮ್ಮ ಒಳ್ಳೇದಾಗಲಿ, ನಿಮ್ಮ ಅಧ್ಯಕ್ಷ ಸಾಹಿತ್ಯ ಸಮ್ಮೇಳನ ಅಂತ ಅಭಿನಂದಿಸಿದಾಗ ಅವ್ರಿಗೆ ಭಾಳ ಸಂತೋಷ ಆಗುತ್ತೆ. ನಿಮ್ಮ ಹತ್ರ ದೊಡ್ಡ ವ್ಯಕ್ತಿ ಬಂದು ಪರಿಚಯ ಮಾಡ್ಕೊಳ್ಳೋದ, ನಿಮ್ಮನ್ನು ಭಾಳ ಕೇಳಿದ್ದೆ, ನೋಡಿರಲಿಲ್ಲ, ಭಾಳ ಸಂತೋಷ ಆಯ್ತು ಅಂದರು. ಮತ್ತು ಎಲ್ಲ ಕುಶಲೋಪರಿ ಆಯಿತು. ನೋಡ್ರಿ, ಹೀಗೆ ಎಲ್ಲ ಬಂದವರು ಅತಿಥಿಗಳನ್ನ ನೋಡ್ಕೊಂಬರ್ಲಿಕ್ಕೆ ಹೋಗಿ, ನಾನು ಬರ್ತೀನಿ ನಡೀರಿ ಅಂತ ಅವರು ಬಂದರು. ಅಲ್ಲಿ ಎಲ್ಲೆಲ್ಲಿ ವಸತಿ ಇತ್ತು ಅಲ್ಲೆಲ್ಲ ಉಳ್ಕೊಂಡು ಅವರಿಗೆಲ್ಲ ಮಾತಾಡ್ಸ್ಕೊಂಬಂತರು. ಎಲ್ಲರಿಗೂ ಸಂತೋಷ. ಅಯ್ಯೋ, ಬೇಂದ್ರೆಯವರು ಬಂದಿದ್ದಾರೆ, ಈ ಕಡೆಗೆ ನಮ್ಮ ವೆಂಕಟರಾಮಯ್ಯನವ್ರು ಬಂದಿದ್ದಾರೆ ಅಂತ ಸಂತೋಷದಿಂದ ಅವ್ರಿಗೆ ಮಾತಾಡಿಸಿ ಸಂತೋಷ ಪಡ್ತಿದ್ದಾರೆ. ಹಾಗೆ ಬಂದರೆ ಏನಾಗಿದೆ, ಒಂದು ಕೋಣೆಗೆ ಹೋದರೆ ಅವಳೊಬ್ಬ ಯುವ ಕವಿ ಮಲಗಿಬಿಟ್ಟಿದ್ದಾರೆ ಹಾಸಿಗೆ ಮೇಲೆ.
ಮಲಗಿದವ್ರು ಏನು ಮಾಡ್ತಿದ್ದಾರೆ, ಬಹಳ ಗಹನವಾದ ಕರೆ ಏನಪ್ಪ ಅಂದರೆ ಧೂಮಪಾನ, ಸಿಗರೆಟ್ ಸೇತ ಮಲಗಿದ್ದಾರೆ. ಬೇಂದ್ರೆ ವೆಂಕಟರಾಮಯ್ಯ ಒಳಗೆ ಬಂದರು, ಇವ್ರು ಈ ಕಡೆ ನೋಡ್ತಾನೆ ಇಲ್ಲ, ಉಪ್ಪು ಹೊಗೆ ಬಿಡ್ಕೊಳ್ತಾ ಮಲಗಿದ್ದಾರೆ ಅಂದರು ಬೇಂದ್ರೆ. ಹಿಂಗೆ ಹೌದೋ ಇಲ್ಲೋದಾಗಿ ತರುಣ ಕವಿ ತಿರುಗದ, ಹಾಗೆ ಮತ್ತೆ ಹೊಗೆ ಎಳಿತಾನೆ ಇದ್ದಾನೆ. ಸ್ವಾಮಿ, ನಾನು ದ.ರಾ ಬೇಂದ್ರೆ ಅಂಥೇಳಿ ಕವಿ, ನಿಮ್ಮಂಥ ಎಲ್ಲ ಕವಿಗಳನ್ನು, ಈ ಸಾಹಿತ್ಯ ಸೇವೆ ಮಾಡೋರನ್ನ ಕಂಡು ಹೋಗ್ಲಿಕ್ಕೆ ಬಂದಿದ್ದೆ ಅಂದರು. ಆಗ ವೆಂಕಟರಾಮಯ್ಯ, ನಾನು ಸಹಿತ ವೆಂಕಟರಾಮಯ್ಯ ಅಂತೇಳಿ ಈ ಸಲ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷ, ಎಲ್ಲ ಕ್ಷೇಮವೇ ಅಂತ ಕೇಳಿದರೆ ಈ ಮನುಷ್ಯ ಗತ್ತಿನಿಂದ ದೌಲತ್ ಅಂಥೇಳಿ ಈ ಕಡೆ ತಿರುಗಲೇ ಇಲ್ಲ. ಇದು ಬೇಂದ್ರೆಯವರಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂದುಬಿಡ್ತು. ಬೋಸುಡಿ ಮಗನೇ, ಏನ ಸಾಹಿತ್ಯ ಸಮ್ಮೇಳನಕ್ಕೆ ಯಾಕೆ ಬಂದೀಯ? ಇದು ಸಿಗರೇಟ್ ಸೆಡ್ಲಿಕ್ಕೆ ಬಂದಿ ಏನು? ಇವ್ರು ಸಮ್ಮೇಳನ ಅಧ್ಯಕ್ಷರಿದ್ದಾರೆ, ಅವ್ರು ಬಂದು ಗೌರವ ಕೊಡಬೇಕು ಅಂತ ಗೊತ್ತಿಲ್ಲ, ಇಂಥವ್ರು ಏನು ಸಾಹಿತ್ಯ ಸೇವೆ ಮಾಡ್ತೀಯ, ಯಾಕೆ ಬಂದೀಯ ಅಂತ ಬೈದ್ಬಿಟ್ರು. ಇವನಿಗೋ ಗಾಬರಿಯಾಗಿ ಸಿಗರೇಟ್ ತೆಳಗೆ ಹಾಕಿ ಬಂದು ತಪ್ಪಾತ್ರಿ ಅಂತ ಖಾಲಿ ಬಿದ್ದ. ಅಲ್ಲಿದ್ದವ್ರಿಗೆಲ್ಲ ಸಂತೋಷ ಚಪ್ಪಾಳೆ ತರಿಸ್ಬಿಟ್ರಂತೆ. ಇದು ನಮ್ಮ ಬೇಂದ್ರೆಯವರು ಮರಣ ಹೊಂದಿದ್ದು 1981. ಅನಾರೋಗ್ಯ, ವಯಸ್ಸಾಗಿದೆ, 85 ವರ್ಷ. ಮುಂಬೈದಲ್ಲೊಂದು ಖಾಸಗಿ ಆಸ್ಪತ್ರೆಯಲ್ಲಿ ಸೇರಿಸಿದ್ದಾರೆ. ಅಲ್ಲಿ ಬೇಂದ್ರೆಯವ್ರಿಗೆ ಮರಾಠಿ ಬರುತ್ತೆ, ಆಸ್ಪತ್ರೆಯಲ್ಲಿ ಮರಾಠಿಗೆ ಮಾತಾಡ್ತಿದ್ರು. ಅಲ್ಲೊಬ್ಳು ನರ್ಸು, ಇವರು ತುಂಬ ಚೆನ್ನಾಗಿ ಆರೈಕೆ ಮಾಡ್ತಿದ್ಲು, ಅವಳು ಕನ್ನಡದವಳು. ಇವಳು ಬೇಂದ್ರೆ ಮಾತ್ರ ಒಂದು ಗೊತ್ತಾದಾಗ, ಅಯ್ಯೋ ನನ್ನ ಆರಾಧ್ಯತೆ ಇವ, ಅವಳಿಗಂತೂ ಬೇಂದ್ರೆ ಮಾತ್ರ ಕವನ ಹೆಚ್ಚು, ಅದರಲ್ಲೂ ನಾನು ಬಡವಿ ಆತ ಬಡವ, ಭಾಳ ಅಚ್ಚುಮೆಚ್ಚು. ಬೇಂದ್ರೆ ಗೊತ್ತಾದಾಗ ಮೊದಲೇ ಎಲ್ಲರನ್ನೂ ಆ ಜೀವ ತುಂಬ ಚೆನ್ನಾಗಿ ಆರೈಕೆ ಮಾಡೋದು ಆ ಹೆಣ್ಮಗಳು. ಇವ್ರನ್ನೂ ತುಂಬ ತಂದೆ ಹಾಗೆ ನೋಡ್ಕೊಂಡ್ಳು. ಅವಳು ಅಂತಃಕರಣ ತಾಟಿ ಹತ್ರ ಕರೆದು, ಬಾ ತಾಯಿ, ಏನವಾ, ಏನು ನಿನ್ನ ಹೆಸರು ಅಂತ ಕೇಳಿದಾಗ ಸಾವಿತ್ರಿ ಅಂತ ಹೇಳಿದ್ಲು. ಇವ್ರು ತಮಾಷೆ ಮಾಡಿದ್ರು, ಭಾಳ ಚಲೋ ಬಿಡಲ್ಲ, ನೀನು ಸಾವಿತ್ರಿ ಇದ್ದಾಗ ನನ್ನ ಹತ್ರ ಯಮ ಹೆಂಗೆ ಬರ್ತಾನೆ ಅಂತ ಹೇಳಿ ಅಂಥ ಸಮಯದಲ್ಲೂ ತಮಾಷೆ ಮಾಡಿ ಆ ಹೆಣ್ಣುಮಗಳು ತಾರೆ ಸವರಿದ್ರಂತೆ. ಅದಾಗಿ ಕೆಲವೇ ದಿನಗಳಲ್ಲಿ ಬೇಂದ್ರೆ ನಮ್ಮನ್ನು ಬಿಟ್ಟಾಗಲಿದ್ರು. ಬೇಂದ್ರೆ ಈಗಿಲ್ಲ, ಅವರು ಮಾಡಿದ ಕೆಲಸ ಇದೆ, ಅವರು ಮಾಡಿದ ಸಾಹಿತ್ಯ ಸೇವೆ ಇದೆ. ಇಂತಹ ಕವಿಗಳು ಬರಬೇಕು, ಕನ್ನಡ ನಾಡು ನುಡಿ ಭಾಷೆ ಬೆಳೆಸಬೇಕು ಅಲ್ವಾ. ಜೈ ತಾಯಿ ಭುವನೇಶ್ವರಿ. ನಮಸ್ಕಾರ.